ಕರ್ನಾಟಕಕ್ಕೆ ಓರ್ವ ಸಿಎಂ ಅನ್ನು ಕೊಟ್ಟಂತಹ ವಿಧಾನಸಭಾ ಕ್ಷೇತ್ರ ಅದು ಬಾಗಲಕೋಟೆ. 1951ರಿಂದ 78ರವರೆಗೆ ಕಾಂಗ್ರೆಸ್ಸಿನದ್ದೇ ಗೆಲುವು ಅನ್ನುವಂಥದ್ದಾಗಿತ್ತು. ಅದು 1962 ಹೊಸದುರ್ಗದಲ್ಲಿ ಸೋತಿದ್ದಂತಹ ನಿಜಲಿಂಗಪ್ಪನವರು. ನಿಜಲಿಂಗಪ್ಪನಿಗಾಗಿ ಬಾಗಲಕೋಟೆ ಶಾಸಕ BT ಮೃಣಾಳ್ ರಿಸೈನ್ ಅನ್ನು ಮಾಡಿ ಬೈ ಎಲೆಕ್ಷನ್ನಲ್ಲಿ ನಿಜಲಿಂಗಪ್ಪನವರು ಬಿಟ್ಟರೆ 3 ನಾಮಿನೇಷನ್ ಅನ್ನುವಂಥದ್ದಾಗಿತ್ತು. 2 ನಾಮಪತ್ರ ಲಿಟ್ರಲಿ ತಿರಸ್ಕಾರ ಆಯಿತು. ನಿಜಲಿಂಗಪ್ಪ ಯುನಾನಿಮಸ್ ಆಗಿ ಗೆದ್ದು ಬಂದರು, ಅವಿರೋಧವಾಗಿ ಗೆದ್ದು ಬಂದರು. ಬಾಗಲಕೋಟೆಯಲ್ಲಿ ಲಿಂಗಾಯತರು ಕುರುಬರ ಪ್ರಾಬಲ್ಯ ಅನ್ನುವಂಥದ್ದು ಹೆಚ್ಚು. ಲಿಂಗಾಯತರು ಕುರುಬರು ಮನಸ್ಸು ಮಾಡಿದರೆ ಇಲ್ಲಿ ಯಾರೇ ಕ್ಯಾಂಡಿಡೇಟ್ ಆದರೂ ಕೂಡ ಅವರಿಗೆ ಗೆಲುವು ಬಹುತೇಕ ಫಿಕ್ಸ್ ಅನ್ನುವಂತಹ ವಿಚಾರಗಳು ಕೇಳಿ ಬರ್ತಾ ಇದೆ. ಕರ್ನಾಟಕಕ್ಕೆ ಒಬ್ಬ ಮುಖ್ಯಮಂತ್ರಿಯನ್ನು ಕೊಟ್ಟಂತಹ ವಿಧಾನಸಭಾ ಕ್ಷೇತ್ರ ಅದು ಬಾಗಲಕೋಟೆ. ಯಾರು ಅಂತಂದರೆ ನಿಜಲಿಂಗಪ್ಪ ಅವರು. ಒಟ್ಟಾರೆಯಾಗಿ 3 ಜನ ನಿಜಲಿಂಗಪ್ಪ ಅವರು ಎಲೆಕ್ಷನ್ಗೆ ನಿಂತಹ ಕಾಲದಲ್ಲಿ 3 ಜನ ನಾಮಿನೇಷನ್ಸನ್ನು ಸಲ್ಲಿಸಿದ್ರು. ಆಗ 2 ನಾಮಿನೇಷನ್ಸ್ಗಳು ರಿಜೆಕ್ಟ್ ಆಯಿತು, ತಿರಸ್ಕಾರ ಆಯಿತು. ಸೊ ಅಲ್ಲಿ ನಿಜಲಿಂಗಪ್ಪ ಅವರು ಆಯ್ಕೆ ಆಗ್ತಾರೆ. ಅಲ್ಲಿ ಲಿಂಗಾಯತರು ಮತ್ತು ಕುರುಬರ ವೋಟ್ಗಳು ಸಿಕ್ಕಾಪಟ್ಟೆ ಹೆಚ್ಚಿವೆ. ಅವರು ಮನಸ್ಸು ಮಾಡಿದರೆ, ಆ ಸಮುದಾಯದ ಮನಸ್ಸು ಮಾಡಿದರೆ ಯಾರು ಬೇಕಾದರೂ ಕೂಡ ಅಲ್ಲಿ ಗೆಲ್ಲಬಹುದು. ಇನ್ನು ಜಾತಿ ಲೆಕ್ಕಾಚಾರ ಹೆಂಗಿದೆ, ಜಾತಿ ಮತಗಳ ಲೆಕ್ಕಾಚಾರ ಹೆಂಗಿದೆ ಅನ್ನುವಂಥದ್ದನ್ನ ನೋಡ್ಕೊಂಬರೋಣ. ಇದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಜಾತಿ ಮತಗಳ ಲೆಕ್ಕಾಚಾರ. ಲಿಂಗಾಯತರು 80,000 ಇದ್ದರೆ ಕುರುಬರು 80,000 ಇದ್ದಾರೆ. SC ST 40,000 ಇದೆ. ಲಿಟ್ರಲಿ ಕುರುಬರು ಲಿಂಗಾಯತರು ಇನ್ ಸೇಮ್ ಬೋಟ್. ಇಬ್ಬರದು 80,000 ವೋಟ್ ಇದೆ. SC ST 40,000 ವೋಟ್ ಇದೆ. ಮುಸ್ಲಿಂ ಸಮುದಾಯದ ವೋಟ್ಗಳು 30,000 ಇದ್ದರೆ ಮರಾಠ ಸಮುದಾಯದ ವೋಟ್ಗಳು 10,000 ಇದೆ. ಇನ್ನು ಇತರರ ವೋಟ್ಗಳು 20,000ಕ್ಕೆ ಬಂದು ನಿಂತಿದೆ. ನಾನಾಗಲೇ ಹೇಳಿದೆ, ಲಿಂಗಾಯತರು ಕುರುಬರು ಇವರಿಬ್ಬರೂ ಮನಸ್ಸು ಮಾಡಿದರೆ ಯಾರು ಬೇಕಾದರೂ ಗೆಲ್ಲಬಹುದು, ಯಾವ ಪಕ್ಷದ ನಾಯಕರು ಬೇಕಾದರೂ ಗೆಲ್ಲಬಹುದು ಅಂತ. ಯಾಕೆಂತಂದರೆ ಒಬ್ರದ್ದು ಹೆಚ್ಚು ಒಬ್ರದ್ದು ಕಡಿಮೆ ಅನ್ನುವಂಥದ್ದೇ ಇಲ್ಲ. ಯಾಕೆಂತಂದರೆ ಲಿಂಗಾಯತರದ್ದು 80,000 ವೋಟ್ ಇದ್ದರೆ ಇವ್ರದ್ದು 80,000 ವೋಟ್ ಇದೆ. ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ SC ST ವೋಟ್ಗಳು ಮತ್ತು ಮುಸ್ಲಿಮ್ಸರ ವೋಟ್ಗಳು, ಮರಾಠ ವೋಟ್ಗಳು, ಇತರರ ವೋಟ್ಗಳು, ಬ್ರಾಹ್ಮಣರ ವೋಟ್ಗಳು, ಕ್ರಿಶ್ಚಿಯನ್ರ ವೋಟ್ಗಳು, ಈ ಎಲ್ಲ ವೋಟ್ಗಳು ಕೂಡ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಆದರೆ ಪ್ರಬಲವಾಗಿ ಇರುವಂತಹ 2 ಸಮುದಾಯದ ವೋಟ್ಗಳು ಅಂತಂದರೆ ಅದು ಲಿಂಗಾಯತರ ವೋಟ್ಗಳು ಮತ್ತು ಕುರುಬರ ವೋಟ್ಗಳು.